ವರ್ಷಗಳಿಂದ ತಂದೆ ತಾಯಿ ಪ್ರೀತಿ ಕಾಣದೆ ಚುಕ್ಕುಂಬಿ ಮಠದ ಆರೈಕೆ ಕೇಂದ್ರದಲ್ಲಿ ಬೆಳೆದಿದ್ದ ಗಂಡು ಮಗುವನ್ನ ಇಟ್ಲಿ ದಂಪತಿಗಳು ದತ್ತು ಪಡೆದು ತಂದೆ ತಾಯಿ ಪ್ರೀತಿ ನೀಡಲು ಮುಂದಾಗಿದ್ದಾರೆ. ಹೌದು, ಅವಧಿಗೂ ಮುನ್ನ ತಾಯಿ ಗರ್ಭದಿಂದ ಭೂಮಿಗೆ ಬಂದು ಜಿಲ್ಲಾಸ್ಪತ್ರೆಯಲ್ಲಿ ಅನಾಥವಾಗಿದ್ದ ಗಂಡು ಮಗುವನ್ನ ಚುಕ್ಕುಂಬಿ ಮಠದ ಆರೈಕೆ ಕೇಂದ್ರದವರು ಮಗುವಿಗೆ ಚಿಕಿತ್ಸೆ ಕೊಡಿಸಿ 2.5 ವರ್ಷಗಳಿಂದ ನೋಡಿಕೊಂಡು ಬಂದಿದ್ರು. ಆದರೆ ಇಟಲಿ ದಂಪತಿಗಳು ಚುಕ್ಕುಂಬಿ ಮಠದ ಆರೈಕೆ ಕೇಂದ್ರಕ್ಕೆ ಸಂಪರ್ಕಿಸಿ ಆ ಗಂಡು ಮಗುವನ್ನ ಸರ್ಕಾರದ ಅನುಮತಿ ಪಡೆದು ನಿಯಮಾವಳಿ ಪ್ರಕಾರ ದತ್ತು ಪಡೆದಿದ್ದಾರೆ. Hello, I am Costanza and he is my husband, Buia Dede. And we come from Italy. We live in Florence. We married in 2015, and we can't have a child, so we decided to adopt a child, and we do the ITER in Italy, and then we choose India like a country where we can adopt, because we have a lot of friends from India, and they are very good people, respectability people, so we choose India, and so we are here and we are so happy to are adopting this child. This child is a child with special needs, and all our families is agree with us with this decision. We are so love that we can give love to another member of the family. So open your heart and ಇಟಲಿಯ ದಂಪತಿಗಳ ಮದುವೆಯಾಗಿ 15 ವರ್ಷವಾಗಿದ್ರೂ ಮಕ್ಕಳಾಗಿರಲಿಲ್ಲ. ಇವರು ಮಕ್ಕಳಿಗಾಗಿ ವಿವಿಧ ದೇಶಗಳ ವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಂಡ್ರು. ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದ್ರಿಂದ ವೈದ್ಯರಿಗೆ ತೋರಿಸುವುದನ್ನ ಬಿಟ್ಟು ತಮಗೆ ಯಾವ ರೀತಿ ಮಗು ಇರಬೇಕು ಅಂದ್ಕೊಂಡಿದ್ರು ಆ ರೀತಿ ಮಗು ಸಿಕ್ಕಿದ್ದು ಬೆಳಗಾವಿಯ ಚುಕ್ಕುಂಬಿ ಮಠದ ಆರೈಕೆ ಕೇಂದ್ರದಲ್ಲಿ. ಕೂಡಲೇ ರಾಜ್ಯ ಸರ್ಕಾರದ ಮೂಲಕ ಜಿಲ್ಲಾಡಳಿತವನ್ನು ಸಂಪರ್ಕ ಮಾಡಿ ಮಗುವನ್ನ ದತ್ತು ಪಡೆದುಕೊಂಡು ಬೇಕಾದ ಸಿದ್ಧತೆ ಮಾಡಿಕೊಂಡ್ರು. ಇಟಲಿಯಲ್ಲಿ ನೆಲೆಸಿರುವ ಮಕ್ಕಳಿಲ್ಲದ ದಂಪತಿಗಳು ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ್ದರಿಂದ ದತ್ತು ಪ್ರಕ್ರಿಯೆಯ ಕಾನೂನಡಿ ಮಗುವನ್ನು ಇಟಲಿಯ ದಂಪತಿಗಳು ನಿಯಮಾವಳಿಯಂತೆ ಜಿಲ್ಲಾಡಳಿತದ ಹಸ್ತಾಂತರಿಸಲಾಗಿತ್ತು. ದತ್ತು ಪಡೆದ ದಂಪತಿ ಗಂಡು ಮಗುವನ್ನ ಬೆಂಗಳೂರಿಗೆ ಕರೆದೊಯ್ದು ಅಲ್ಲಿಂದ ಇಟಲಿ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಚುಕ್ಕುಂಬಿ ಮಠದ ಆರೈಕೆ ಕೇಂದ್ರದ ಸಿಬ್ಬಂದಿ ತಿಳಿಸಿದ್ರು. ಸ್ವಾಮಿ ವಿವೇಕಾನಂದ ಸೇವಾ ಪ್ರತಿಷ್ಠಾನದಿಂದ ನಾನು ಅಡ್ಮಿನಿಸ್ಟ್ರೇಟರ್ ಆರ್ ನಾಡಗೌಡ ಮಾತಾಡ್ತಿರೋದು. ಈಗ ಇವತ್ತಿನ ದಿವಸ ಇಟ್ಲಿಯಿಂದ ಬಂದಂಥ ಒಂದು ಕುಟುಂಬಕ್ಕೆ ದಂಪತಿಗಳಿಗೆ ನಮ್ಮಲ್ಲಿರುವಂಥ ಒಂದು ಮಗುವನ್ನು ಅವರಿಗೆ ಅಡಾಪ್ಷನ್ ಮಾಡಬೇಕು ಅನ್ನೋದು ಒಂದು ಸರ್ಕಾರದಿಂದ ಆದೇಶ ಆಗಿದ್ದ ಕಾರಣ ನಾವು ಇವತ್ತು ಕೊಡ್ತಾ ಇದ್ದೀವಿ. ಇದು ಒಂದನೇದ್ದು, ಈ ಮಗು ಇದ್ದದ್ದು ಒಂದು ಸ್ಪೆಷಲ್ ನೀಡ್ ಮಗು ಅಂದರೆ ಅದಕ್ಕೆ ಯಾರಾದರೂ ಸಹಾಯ ಬೇಕೇ ಬೇಕು. ಸ್ವತಂತ್ರವಾಗಿ ಆ ಮಗು ಜೀವಿಸಲಿಕ್ಕೆ ಇದಿಲ್ಲ ಅಂಥ ಮಗುವನ್ನು ಅವರು ತಮ್ಮ ಸರ್ಕಾರದ ಅನುಗುಣವಾಗಿ ಅವರು ಅಪ್ಲಿಕೇಶನ್ ಹಾಕಿದ್ರು. ಆ ಪ್ರಕಾರ ಅವರಿಗೆ ಈ ನಮ್ಮಲ್ಲಿರುವಂಥ ಮಗು ಅವರಿಗೆ ಅಲಾಟ್ಮೆಂಟ್ ಆಗಿದೆ. ಆದರೆ ಇದು 2 ವರ್ಷದ ಆದರೂ ಸಹಿತ ಅದರ ಎಲ್ಲ ಪ್ರೊಸೆಸ್, ಅದರ ಕಾಗದ ಪತ್ರಗಳನ್ನೆಲ್ಲ ಮುಗಿಸಿ ಮೊನ್ನೆ ಹೋದ ವಾರದಲ್ಲಿ ನಮಗೆ DC ಅವರು ಅದರದ್ದು ಮಗುವಿನ ಆರ್ಡರ್ ಕೊಟ್ಟರು. ಆರ್ಡರ್ ಕೊಟ್ಟ ತಕ್ಷಣ ನಾವು ಆ ಪೇರೆಂಟಿಗೆ ಕರೆಸಿ ಇವತ್ತು ಆ ಮಗುವಿನ ದತ್ತು ಪ್ರಕ್ರಿಯೆಯನ್ನು ಇಲ್ಲಿ ಮಾಡಬೇಕಂತ ನಾವು ನಿರ್ಣಯ ಮಾಡಿಕೊಂಡಿದ್ದೀವಿ. ತಂದೆ ತಾಯಿ ಏನು ಮಾಡ್ತಾರೆ? ಈ ತಂದೆಯವರು ಅಲ್ಲಿ ಇಟಾಲಿಯನ್ ತಂದಿದ್ದವರು ಇಲ್ಲ, ಯಾಕಂದರೆ ಅವರು ಒಂದು ಆಕ್ಸಿಡೆಂಟ್ದಿಂದ ತಮ್ಮ 2 ಕಾಲುಗಳನ್ನು ಕಳ್ಕೊಂಡಿದ್ದಾರೆ. ಆದರೆ ತಾಯಿ ಒಬ್ಬರು ಫಿಸಿಯೋಥೆರಪಿಸ್ಟ್ ಅಂದರೆ ಡಾಕ್ಟರ್ ಇದ್ದಾರೆ. ಅವರು ಫಿಸಿಯೋಥೆರಪಿಸ್ಟ್ ಇರೋದರಿಂದ ಅವರು ಎಲ್ಲ ಮನೆಯ ಹೊರೆಯನ್ನು ಅವರೇ ಹೊರ್ತಾರೆ. ಆದರೆ ತಂದೆ ಹ್ಯಾಂಡಿಕ್ಯಾಪ್ ಇದ್ದರೂ ಸುದ್ದ, ಕಾಲು ಇರಲಿಲ್ಲ ಆದರೂ ಸುದ್ದ ತಮ್ಮ ಎಲ್ಲ ಪೂರ್ಣ ಕೆಲಸವನ್ನು ಅವರೇ ತಾವು ಸ್ವತಂತ್ರ ಮಾಡ್ಕೊಳ್ತಾರೆ ಅನ್ನೋದರಿಂದನೇ ಅವರಿಗೆ ಆ ಮಗುವನ್ನು ನಾವು ಕೊಡಲಿಕ್ಕೇನೋ ಎಲ್ಲರೂ ಸರ್ಕಾರದವರು ಪರ್ಮಿಷನ್ ಕೊಟ್ಟಿದೆ. ಆದರೆ ತಾವು ಸುದ್ದ ಅವರಿಗೆ ಕಾಲು ಇಲ್ಲದಿದ್ದರೂ ಕೂಡ ಇನ್ನೊಂದು ಮಗುವನ್ನು ಸಾಕಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರಕ್ಕೆ ನಾವು ನಮ್ಮ ಭಾರತೀಯರೆಲ್ಲರೂ ಕೂಡಿ ಅವ್ರಿಗೊಂದು ದೊಡ್ಡ ನಮಸ್ಕಾರವನ್ನು ಹೇಳಬೇಕು. ಒಟ್ಟಾರೆ ತಂದೆ ತಾಯಿ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ಬೆಳಗಾವಿ ಪುಟಾಣಿಯ ಗಂಡು ಮಗುವಿಗೆ ಇಟಲಿಯ ದಂಪತಿ ತಂದೆ ತಾಯಿ ಪ್ರೀತಿ ಕೊಡಲು ಮುಂದಾಗಿರುವುದು ಇಟಲಿ ಬೆಳಗಾವಿಯ ಬಾಂಧವ್ಯಕ್ಕೆ ಬೆಸೆತಕ್ಕೆ ಕಾರಣವಾಗಿದ್ದು ಸುಳ್ಳಲ್ಲ. ರಾಜ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.